ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವು ಯಾವುದಾದ್ರೂ ಒಂದು ದೀರ್ಘ ಪ್ರಯಾಣಕ್ಕೆ ಹೊರಟಾಗ ನಮ್ಮ ಕೈಯಲ್ಲಿ ಒಂದು ನಕ್ಷೆ ಇದ್ರೆ ಎಷ್ಟು ದೊಡ್ಡ ಧೈರ್ಯ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಎಲ್ಲಿಗ್ ಹೋಗ್ಬೇಕು, ದಾರಿ ಯಾವುದು ಅಂತ ಗೊತ್ತಿದ್ರೆ ಒಂದು ನಿಶ್ಚಿಂತೆ. ಅದೇ, ಎಲ್ಲಿಂದ ಹೊರಟ್ವಿ, ಎಲ್ಲಿಗೆ ತಲುಪಬೇಕು, ಮಧ್ಯದಲ್ಲಿ ಏನೇನ್ ಬರುತ್ತೆ ಅಂತ ಗೊತ್ತಿದ್ದಾಗ ಪ್ರಯಾಣ ತುಂಬಾ ಸುಲಭ ಅನ್ಸುತ್ತೆ. ನಿಜ. ನಮ್ಮ ಈ ಜೀವನದ ಪ್ರಯಾಣನೂ ಹಾಗೇನೆ. ಹೌದು. ಇವತ್ತು ನಮ್ಮ ತಂದೆ ಜ್ಞಾನಮುರಳಿಯಲ್ಲಿ ನಮ್ಮ ಆತ್ಮದ 84 ಜನ್ಮಗಳ ಸಂಪೂರ್ಣ ಪ್ರಯಾಣದ ನಕ್ಷೆಯನ್ನೇ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ನಿಜವಾದ ಕರ್ಮ ಯಾವುದು, ವಿಕರ್ಮ ಯಾವುದು ಅನ್ನೋ ವ್ಯತ್ಯಾಸವನ್ನ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಇಂದಿನ ಮುರಳಿಯ ಆಳವಾದ ಮಂಥನವನ್ನ ಶುರು ಮಾಡೋಣ. ಸತ್ಯಯುಗದ ನಮ್ಮ ದೈವಿ ಕರ್ಮಕ್ಕೂ ಕಲಿಯುಗದ ನಮ್ಮ ಇಂದಿನ ಕರ್ಮಕ್ಕೂ ಇರೋ ಮೂಲ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಖಂಡಿತ. ಇವತ್ತಿನ ಮುರಳಿಯ ಆರಂಭದಲ್ಲೇ ಒಂದು ಬಹಳ ಆಳವಾದ ಪ್ರಶ್ನೆ ಇದೆ. ಓ, ಹಾಗೇನು? ಹೌದು. ಪ್ರಶ್ನೆ ಹೀಗಿದೆ: ಆತ್ಮವು ಸತ್ಯಯುಗದಲ್ಲಿಯೂ ಪಾತ್ರವನ್ನು ಅಭಿನಯಿಸುತ್ತದೆ ಮತ್ತು ಕಲಿಯುಗದಲ್ಲಿಯೂ ಅಭಿನಯಿಸುತ್ತದೆ, ಆದರೆ ಅಂತರವೇನಾಗಿದೆ? ವಾವ್! ಇದು ಕೇವಲ ಒಂದು ಪ್ರಶ್ನೆ ಅಲ್ಲ. ಇದು ಕರ್ಮದ ಸಂಪೂರ್ಣ ತತ್ವಶಾಸ್ತ್ರದ ಬಾಗಿಲು ತೆರೆದ ಹಾಗೆಯಿದೆ. ಅದೇ, ಇದು ಕೇಳಲಿಕ್ಕೆ ಸರಳ ಅಂತ ಅನ್ಸಿದ್ರೂ ಇದರ ಉತ್ತರದಲ್ಲಿ ದೊಡ್ಡ ರಹಸ್ಯ ಅಡಗಿದೆ. ನಿಜಕ್ಕೂ ಇದು ಆಸಕ್ತಿಕರವಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಕರ್ಮ ಅಂದ್ರೆ ಒಳ್ಳೇದು ಕೆಟ್ಟದು ಅಂತಷ್ಟೇ ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಯುಗಕ್ಕೆ ತಕ್ಕಂತೆ ಕರ್ಮದ ಸ್ವಭಾವವೇ ಬದಲಾಗುತ್ತೆ ಅಂತ ಹೇಳಲಾಗ್ತಿದೆ. ಹೌದು ಹೌದು. ಹಾಗಾದ್ರೆ ಮುರಳಿಯ ಪ್ರಕಾರ ಈ ಸತ್ಯಯುಗದ ಮತ್ತು ಕಲಿಯುಗದ ಕರ್ಮಗಳಲ್ಲಿನ ಮುಖ್ಯ ವ್ಯತ್ಯಾಸ ಏನು? ನೋಡಿ, ಬಾಬಾರವರ ಉತ್ತರ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಸತ್ಯಯುಗದಲ್ಲಿ ಆತ್ಮ ಮಾಡುವ ಪ್ರತಿಯೊಂದು ಕರ್ಮವೂ ಅಕರ್ಮ ಆಗುತ್ತೆ. ಅಕರ್ಮ? ಹೌದು. ಅಕರ್ಮ ಅಂದ್ರೆ ಆ ಕರ್ಮಕ್ಕೆ ಯಾವುದೇ ಫಲದ ಲೇಪನ ಇರೋದಿಲ್ಲ, ಅದು ಆತ್ಮವನ್ನ ಯಾವುದೇ ಬಂಧನಕ್ಕೆ ಒಳಪಡಿಸೋದಿಲ್ಲ. ಅದಕ್ಕೆ ಕಾರಣ ಏನು? ಯಾಕೆ ಹಾಗೆ? ಯಾಕಂದ್ರೆ ಆ ಯುಗದಲ್ಲಿ ರಾವಣನೇ ಇರೋದಿಲ್ಲ. ಇಲ್ಲಿ ರಾವಣ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ 5 ವಿಕಾರಗಳು. ಓ, ಸರಿ ಸರಿ. ಇವುಗಳ ಅಸ್ತಿತ್ವವೇ ಇಲ್ಲದಿದ್ದಾಗ ಆತ್ಮ ತನ್ನ ಮೂಲ ಸ್ವರೂಪದಲ್ಲಿ ಅಂದ್ರೆ ಸಂಪೂರ್ಣ ಸತೋಪ್ರಧಾನ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಮಾಡೋ ಕೆಲಸಕ್ಕೆ ಪಾಪ ಪುಣ್ಯದ ಲೆಕ್ಕ ಅಂಟುಕೊಳ್ಳೋದಿಲ್ಲ. ಸರಿ. ಈ ಅಕರ್ಮ ಅನ್ನೋ ಪರಿಕಲ್ಪನೆ ಸ್ಪಷ್ಟವಾಯ್ತು. ಅಂದ್ರೆ ವಿಕಾರಗಳಿಲ್ಲದ ಸ್ಥಿತಿಯಲ್ಲಿ ಮಾಡುವ ಕ್ರಿಯೆ. ಇದು ಒಂದ್ ರೀತಿ ನಿಷ್ಕಾಮ ಕರ್ಮದ ಕಲ್ಪನೆಗೆ ಹತ್ರ ಇದೆ ಅನ್ಸುತ್ತೆ, ಅಲ್ವಾ? ಹೌದು, ಸ್ವಲ್ಪ ಮಟ್ಟಿಗೆ ಹೋಲಿಸಬಹುದು. ಹಾಗಾದ್ರೆ ವಿಕರ್ಮ ಅಂದ್ರೇನು? ಕಲಿಯುಗದಲ್ಲಿ ಎಲ್ಲವೂ ವಿಕರ್ಮ ಆಗುತ್ತೆ ಅನ್ನೋದರ ಅರ್ಥವೇನು? ಇದಕ್ಕೆ ಸಂಪೂರ್ಣ ವಿರುದ್ಧವಾದದ್ದೇ ಕಲಿಯುಗ. ಇಲ್ಲಿ ಪ್ರತಿಯೊಂದು ಕರ್ಮವೂ ಆ 5 ವಿಕಾರಗಳ ಪ್ರಭಾವದಿಂದ ವಿಕರ್ಮ ಅಥವಾ ಪಾಪಕರ್ಮವಾಗಿ ಬದಲಾಗುತ್ತೆ. ಯಾಕೆ? ಯಾಕಂದ್ರೆ ಇದು ರಾವಣ ರಾಜ್ಯ ಅಂತ ಹೇಳಲಾಗುತ್ತೆ. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಸತ್ಯಯುಗದಲ್ಲಿ ಒಬ್ಬ ರಾಜ ರಾಜ್ಯಭಾರ ಮಾಡೋದು ಒಂದು ದೈವಿ ಕರ್ತವ್ಯ. ಅದು ಸೇವೆಯ ಭಾವದಿಂದ ಕೂಡಿರುತ್ತೆ. ಹಾಗಾಗಿ ಅದು ಅಕರ್ಮ. ಆದರೆ ಕಲಿಯುಗದಲ್ಲಿ ಅದೇ ರಾಜ್ಯಭಾರ ಅಹಂಕಾರ, ಲೋಭ, ಸ್ವಾರ್ಥದಿಂದ ತುಂಬಿರುತ್ತೆ. ಅದಕ್ಕೆ ಅದೇ ಕ್ರಿಯೆ ವಿಕರ್ಮದ ರೂಪವನ್ನ ಪಡ್ಕೊಡುತ್ತೆ. ಅಂದ್ರೆ ಕ್ರಿಯೆ ಒಂದೇ ಆದ್ರೂ ಅದರ ಹಿಂದಿನ ಭಾವನೆ ಮತ್ತು ಯುಗದ ಪ್ರಭಾವದಿಂದ ಅದರ ಫಲ ಪೂರ್ತಿ ಬದಲಾಗುತ್ತೆ. ನಿಖರವಾಗಿ ಅದೇ ಮುಖ್ಯವಾದ ಅಂಶ. ಇದು ಬಹಳ ಆಳವಾದ ವಿಚಾರ. ಹಾಗಾದ್ರೆ ಇದರ ಅರ್ಥ, ನಮ್ಮ ಇಂದಿನ ಯುಗದಲ್ಲಿ ಅಂದ್ರೆ ಕಲಿಯುಗದಲ್ಲಿ ನಾವು ಮಾಡುವ ಯಾವುದೇ ಕ್ರಿಯೆ ಸಂಪೂರ್ಣವಾಗಿ ಶುದ್ಧವಾಗಿರೋಕೆ ಸಾಧ್ಯನೇ ಇಲ್ವಾ? ನಾವು ನೋಡ್ತೀವಿ, ಎಷ್ಟೋ ಜನ ನಿಸ್ವಾರ್ಥ ಸೇವೆ ಮಾಡ್ತಾರೆ, ದಾನಧರ್ಮ ಮಾಡ್ತಾರೆ. ಇವೆಲ್ಲವೂ ವಿಕರ್ಮದ ಪಟ್ಟಿಗೆ ಸೇರುತ್ತಾ? ಇದು ಸ್ವಲ್ಪ ಗೊಂದಲ ಅನ್ಸುತ್ತೆ. ಬಹಳ ಉತ್ತಮವಾದ ಪ್ರಶ್ನೆ. ಮುರಳಿ ಇದನ್ನ ಹೀಗೆ ವಿವರಿಸುತ್ತೆ. ಕಲಿಯುಗದಲ್ಲಿ ಆತ್ಮ ತಮೋಪ್ರಧಾನ ಆಗಿರುತ್ತೆ. ಅಂದ್ರೆ ಅದರ ಮೂಲ ಶಕ್ತಿ ಕ್ಷೀಣಿಸಿರುತ್ತೆ. ಸರಿ. ಹಾಗಾಗಿ ಹೊರಗಿಂದ ಒಂದು ಕೆಲಸ ಎಷ್ಟೇ ಒಳ್ಳೆದು ಅಂತ ಕಂಡ್ರೂ ಅದರ ಹಿಂದೆ ಸೂಕ್ಷ್ಮ ರೂಪದಲ್ಲಿ ಯಾವುದಾದ್ರೂ ಒಂದು ವಿಕಾರದ ಲೇಪನ ಇದ್ದೇ ಇರುತ್ತೆ. ಹೇಗೆ? ಉದಾಹರಣೆಗೆ, ಕೀರ್ತಿಗೋಸ್ಕರ ಮಾಡುವ ದಾನ, ಅಥವಾ ಪುಣ್ಯ ಸಿಗುತ್ತೆ ಅನ್ನೋ ಆಸೆಯಿಂದ ಮಾಡುವ ಸೇವೆ, ಅಥವಾ ನಾನ್ ಮಾಡ್ತಿದ್ದೀನಿ ಅನ್ನೋ ಒಂದು ಸೂಕ್ಷ್ಮ ಅಹಂಕಾರ. ಹೌದು ಹೌದು. ಈ ಜ್ಞಾನದ ಪ್ರಕಾರ ಇವೆಲ್ಲವೂ ಕರ್ಮದ ಖಾತೆಯನ್ನು ಸೃಷ್ಟಿ ಮಾಡ್ತವೆ. ಆದ್ರೆ ಇಲ್ಲೇ ಸಂಗಮಯುಗದ ಮಹತ್ವ ಬರೋದು. ಸಂಗಮಯುಗ? ಹೌದು. ಈ ಜ್ಞಾನ ಸಿಕ್ತಿರುವ ಈ ಸಮಯವನ್ನ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಒಂದು ಚಿಕ್ಕ ಯುಗ ಸಂಗಮಯುಗ ಅಂತ ಕರೆಯಲಾಗುತ್ತೆ. ಓ, ಹಾಗಾದರೆ ಈ ಸಂಗಮಯುಗ ಒಂದು ರೀತಿಯ ಪರಿವರ್ತನೆಯ ಕಾಲ. ವಿಕರ್ಮದ ಚಕ್ರದಿಂದ ಹೊರಬಂದು
ಅಕರ್ಮ ಸ್ಥಿತಿಯ ಕಡೆಗೆ ಹೋಗೋಕೆ ಇದೊಂದು ಅವಕಾಶ. ಖಂಡಿತ ಇದೇ ಆ ಭಾಗ್ಯದ ಸಮಯ. ಹಾಗಾದ್ರೆ ಈ ನಕ್ಷೆಯ ಪ್ರಕಾರ ಈ ಪರಿವರ್ತನೆಯನ್ನ ಸಾಧಿಸೋಕೆ ಮೊದಲ ಹೆಜ್ಜೆ ಯಾವುದು? ಅತ್ಯಂತ ಪ್ರಮುಖವಾದ ಮೊದಲ ಹೆಜ್ಜೆ ತಂದೆಯ ಪರಿಚಯ. ತಂದೆಯ ಪರಿಚಯ. ಹೌದು, ಮುರಳಿ ಹೇಳುತ್ತೆ, ಈ ಆಧ್ಯಾತ್ಮಿಕ ಪಯಣದ ಮೊದಲ ಮತ್ತು ಮುಖ್ಯವಾದ ಪಾಠ ಅಂದ್ರೆ ಮೊದಲು ನಮ್ಮೆಲ್ಲರ ತಂದೆಯಾದ ಪರಮಾತ್ಮನ ಸರಿಯಾದ ಪರಿಚಯವನ್ನ ತಿಳಿದುಕೊಳ್ಳೋದು. ಸರಿ. ಅದಕ್ಕೂ ಮೊದಲು ನಾವೆಲ್ಲರೂ ದೇಹವಲ್ಲ, ಆತ್ಮರು ಮತ್ತು ಪರಸ್ಪರ ಸಹೋದರರು ಅನ್ನೋ ಪಾಠವನ್ನ ದೃಢ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಆತ್ಮ ಮತ್ತು ಸಹೋದರತ್ವದ ಭಾವನೆ ಇದು ಅನೇಕ ಆಧ್ಯಾತ್ಮಿಕ ಮಾರ್ಗಗಳ ಅಡಿಪಾಯ. ಆದ್ರೆ ಈ ಜ್ಞಾನದಲ್ಲಿ ಇದರ ವಿಶೇಷತೆ ಏನು? ಈ ಒಂದು ತಿಳುವಳಿಕೆ ತಂದೆಯ ಪರಿಚಯಕ್ಕೆ ಹೇಗೆ ದಾರಿ ಮಾಡುತ್ತೆ? ಯಾಕೆಂದ್ರೆ ನಾವು ನಮ್ಮನ್ನ ದೇಹ ಅಂತ ಭಾವಿಸಿದಾಗ ನಾವು ಧರ್ಮ, ಜಾತಿ, ಕುಲ, ದೇಶ ಹೀಗೆ 10 ವಿಭಾಜನೆಗಳಲ್ಲಿ ಸಿಕ್ಕಾಕೊಳ್ತೀವಿ. ನಿಜ. ಆಗ ನಮ್ಮ ತಂದೆಯರು ಬೇರೆ ಬೇರೆ ಆಗ್ತಾರೆ. ಆದರೆ ಯಾವಾಗ ನಾನು ಆತ್ಮ ಅನ್ನೋ ಅರಿವು ದೃಢವಾಗುತ್ತೋ ಆಗ ನಮ್ಮೆಲ್ಲರ ತಂದೆ ಒಬ್ಬನೇ ಅನ್ನೋ ಸತ್ಯ ಸಹಜವಾಗಿ ಬುದ್ಧಿಗೆ ಅರ್ಥವಾಗುತ್ತೆ. ಆ ಒಬ್ಬನೇ ತಂದೆ, ನಿರಾಕಾರ ಪರಮಪಿತಾ ಪರಮಾತ್ಮ. ಈ ಒಂದು ನಿಶ್ಚಯ ಬಂದಾಗ ಮತ್ತೊಂದು ಬಹುದೊಡ್ಡ ಭ್ರಮೆ ನಿವಾರಣೆ ಆಗುತ್ತೆ. ಅದ್ಯಾವುದು? ದೇವರು ಸರ್ವವ್ಯಾಪಿ ಅನ್ನೋ ನಂಬಿಕೆ. ಹೌದು, ಈ ಜ್ಞಾನ ಈ ನಂಬಿಕೆಯನ್ನ ಸ್ಪಷ್ಟವಾಗಿ ಖಂಡಿಸುತ್ತೆ. ಅದರ ತರ್ಕ ಬಹಳ ಸರಳ. ತಂದೆ ಮತ್ತು ಮಕ್ಕಳು ಎಂದಿಗೂ ಒಂದಾಗೋಕ್ ಸಾಧ್ಯ ಇಲ್ಲ. ಅವರು ಬೇರೆ ಬೇರೆ ಅಸ್ತಿತ್ವಗಳು. ಸರಿ. ನಾವು ಮಕ್ಕಳು ನಮ್ಮ ಕರ್ಮದ ಚಕ್ರದಲ್ಲಿ ಬರ್ತೀವಿ, ಆದರೆ ತಂದೆಯಾದ ಪರಮಾತ್ಮ ಜನ್ಮ ಮರಣ ಚಕ್ರದಿಂದ ಹೊರಗಿದ್ದಾನೆ. ತಂದೆ ಸರ್ವವ್ಯಾಪಿಯಾಗಿದ್ರೆ ಮಕ್ಕಳು ಆಸ್ತಿಯನ್ನ ಯಾರಿಂದ ಪಡಿಬೇಕು, ಅಲ್ವಾ? ಹೌದು, ಈ ದೃಷ್ಟಿಯಿಂದ ನೋಡಿದಾಗ ತರ್ಕಬದ್ಧವಾಗಿದೆ. ಈ ಸ್ಪಷ್ಟತೆಯೇ ಪರಮಾತ್ಮನ ಜೊತೆ ಒಂದು ವೈಯಕ್ತಿಕ ಸಂಬಂಧವನ್ನ ಅಂದರೆ ಯೋಗವನ್ನ ಜೋಡಿಸೋಕೆ ಮೊದಲ ಮೆಟ್ಟಿಲು. ಅರ್ಥ ಆಯ್ತು. ಮೊದಲು ಆತ್ಮದ ಅರಿವು, ಆಮೇಲೆ ಒಬ್ಬನೇ ತಂದೆಯ ನಿಶ್ಚಯ, ಆ ಮೂಲಕ ಸರ್ವವ್ಯಾಪಿಯಲ್ಲದ ಒಬ್ಬ ನಿರ್ದಿಷ್ಟ ಪರಮಾತ್ಮನ ಜೊತೆ ಸಂಬಂಧ ಬೆಸೆಯೋದು. ಇದು ಮೊದಲ ಹೆಜ್ಜೆ. ಹೌದು. ಹಾಗಾದ್ರೆ ಈ ಪಯಣದ ನಕ್ಷೆಯಲ್ಲಿ ಎರಡನೇ ಹೆಜ್ಜೆ ಯಾವುದು? ಎರಡನೇ ಹೆಜ್ಜೆ ಸೃಷ್ಟಿಚಕ್ರದ ಪರಿಚಯ. ಸೃಷ್ಟಿಚಕ್ರ. ಹೌದು. ತಂದೆಯ ಪರಿಚಯದ ನಂತರ ಈ ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತೆ ಅನ್ನೋ ರಹಸ್ಯವನ್ನ ತಿಳಿಸಲಾಗುತ್ತೆ. ಈ ಜ್ಞಾನದ ಪ್ರಕಾರ ಈ ಸೃಷ್ಟಿಚಕ್ರದ ಅವಧಿ ಲಕ್ಷಾಂತರ ವರ್ಷಗಳಲ್ಲ, ಕೇವಲ 5,000 ವರ್ಷಗಳು. 5,000 ವರ್ಷಗಳು. ಇದು ನಾವು ಸಾಮಾನ್ಯವಾಗಿ ಕೇಳೋ ಲಕ್ಷಾಂತರ ವರ್ಷಗಳ ಯುಗಮಾನದ ಕಲ್ಪನೆಗೆ ಪೂರ್ತಿ ಭಿನ್ನವಾಗಿದೆಯಲ್ಲ? ಹೌದು. ಈ 5,000 ವರ್ಷಗಳ ಚೌಕಟ್ಟಿನ ಮಹತ್ವವೇನು? ಇದು ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸುತ್ತೆ? ಇದರ ಮಹತ್ವ ಬಹಳ ದೊಡ್ಡದು. ಮೊದಲನೇದಾಗಿ ಇದು ಇತಿಹಾಸವನ್ನ ನಮ್ಮ ಗ್ರಹಿಕೆಗೆ ತರತ್ತೆ. ಲಕ್ಷಾಂತರ ವರ್ಷ ಅನ್ನೋದು ನಮ್ಮ ಬುದ್ಧಿಗೆ ನಿಲ್ಕೋದಿಲ್ಲ. ನಿಜ. ಆದ್ರೆ 5,000 ವರ್ಷದ ಚಕ್ರವನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಈ ಚಕ್ರದಲ್ಲಿ ಮೊದಲ ಅರ್ಧ ಅಂದ್ರೆ 2,500 ವರ್ಷ ಸತ್ಯಯುಗ ಮತ್ತು ತ್ರೇತಾಯುಗ. ಅದು ಸಂಪೂರ್ಣ ಸುಖ ಮತ್ತು ಶಾಂತಿಯ ಸಮಯ. ಆಗ ನಾವು 16 ಕಲಾ ಸಂಪೂರ್ಣ ದೇವತೆಗಳಾಗಿದ್ವಿ. ಆಮೇಲೆ ದ್ವಾಪರ ಮತ್ತು ಕಲಿಯುಗದಲ್ಲಿ ಆತ್ಮದ ಶಕ್ತಿ ಕಡಿಮೆ ಆಗ್ತಾ ಬಂದು ನಾವು ದುಃಖದ ಜಗತ್ತಿಗೆ ಇಳಿದು ಬರ್ತೀವಿ. ಈ ಜ್ಞಾನ ನಾವು ಮೂಲತಃ ದೇವತೆಗಳಾಗಿದ್ದವರು ಈಗ ನಮ್ಮ ಸ್ಥಿತಿ ಹೀಗಾಗಿದೆ ಅನ್ನೋ ಅರಿವನ್ನ ಮೂಡಿಸುತ್ತೆ. ಮತ್ತು ಮುಖ್ಯವಾಗಿ ಈ ಚಕ್ರ ಈಗ ಮುಗಿಯೋ ಹಂತದಲ್ಲಿದೆ, ಮತ್ತೆ ಸತ್ಯಯುಗ ಬರಲಿದೆ ಅನ್ನೋ ನಿರೀಕ್ಷೆ ಮತ್ತು ನಿಶ್ಚಿಂತೆಯನ್ನ ಕೊಡುತ್ತೆ. ಹಾಗಾದ್ರೆ ಇದೊಂದು ಪುನರಾವರ್ತಿತ ನಾಟಕದ ಹಾಗೆ. ಖಂಡಿತ. ಈ ನಾಟಕದ ಆದಿ, ಮಧ್ಯ, ಅಂತ್ಯ ಎಲ್ಲ ಗೊತ್ತಾದಾಗ ಮಧ್ಯದಲ್ಲಿ ಬರೋ ದೃಶ್ಯಗಳಿಗೆ ನಾವು ಹೆಚ್ಚು ಹೆದರೋದಿಲ್ಲ. ಅದೇ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಜ್ಞಾನವನ್ನ ಕೊಡೋಕೆ ಪರಮಾತ್ಮ ಈ ಜಗತ್ತಿಗೆ ಹೇಗ್ ಬರ್ತಾನೆ? ಮುರಳಿಯಲ್ಲಿ ಭಾಗ್ಯಶಾಲಿ ರಥ ಅನ್ನೋ ಒಂದು ವಿಶಿಷ್ಟ ಪದ ಇದೆ. ಇದೊಂದು ಕುತೂಹಲಕಾರಿ ಪರಿಕಲ್ಪನೆ. ಇದರ ಅರ್ಥವೇನು? ಹೌದು, ಇದು ಈ ಜ್ಞಾನದ ಒಂದು ಮೂಲಭೂತ ಮತ್ತು ಆಳವಾದ ರಹಸ್ಯ. ಭಾಗ್ಯಶಾಲಿ ರಥ ಅಂದ್ರೆ ಪರಮಾತ್ಮ ಈ ಜ್ಞಾನವನ್ನ ಕೊಡೋಕೆ ಒಬ್ಬ ಸಾಧಾರಣ ಮನುಷ್ಯನ ಶರೀರವನ್ನ ಆಧಾರವಾಗಿ ತಗೊಳ್ತಾನೆ. ಆ ಶರೀರವನ್ನೇ ರಥ ಅಂತ ಕರೆಯಲಾಗಿದೆ. ಅನೇಕರಿಗೆ ಪ್ರಶ್ನೆ ಬರಬಹುದು, ಸರ್ವಶಕ್ತನಾದ ದೇವರಿಗೆ ಬರ್ಲಿಕ್ಕೆ ಒಂದು ಶರೀರದ ಆಧಾರ ಬೇಕಾ? ಅಥವಾ ಅವನು ಬರೋದಾದ್ರೆ ಸತ್ಯಯುಗದಲ್ಲಿ ಬರುವ ಲಕ್ಷ್ಮೀನಾರಾಯಣರಂತಹ ಪವಿತ್ರ ಶರೀರದಲ್ಲಿ ಯಾಕೆ ಬರೋದಿಲ್ಲ? ನಿಖರವಾಗಿ ಅದೇ ನನ್ನ ಪ್ರಶ್ನೆ. ಪತಿತರನ್ನ ಪಾವನ ಮಾಡೋನೋ ಒಬ್ಬ ಪತಿತ ಅಥವಾ ಸಾಧಾರಣ ಮನುಷ್ಯನ ಶರೀರವನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾನೆ? ಇದರ ಹಿಂದಿನ ತರ್ಕವೇನು? ಮುರಳಿ ಇದಕ್ಕೆ ಬಹಳ ಸುಂದರವಾದ ಉತ್ತರ ಕೊಡುತ್ತೆ.
ಮೊದಲನೇದಾಗಿ ಪರಮಾತ್ಮನ ಕರ್ತವ್ಯವೇ ಪತಿತರನ್ನ ಅಂದ್ರೆ ಶಕ್ತಿಹೀನರಾದ ಆತ್ಮರನ್ನ ಮತ್ತೆ ಪಾವನ ಮಾಡೋದು. ಸರಿ. ಪಾವನ ಜಗತ್ತಾದ ಸತ್ಯಯುಗದಲ್ಲಿ ಎಲ್ಲರೂ ಈಗಾಗಲೇ ಪಾವನರಾಗಿದ್ದಾರೆ. ಅಲ್ಲಿಗೆ ಬಂದು ಜ್ಞಾನ ಕೊಡೋ ಅವಶ್ಯಕತೆನೇ ಇಲ್ಲ. ವೈದ್ಯರು ರೋಗಿಗಳಿರೋಳಿಗೆ ಹೋಗ್ಬೇಕು, ಆರೋಗ್ಯವಂತರಿದ್ದಲ್ಲಿಗಲ್ಲ, ಅಲ್ವಾ? ಹೌದು, ನಿಜ. ಹಾಗೇನೆ ಪರಮಾತ್ಮ ಪತಿತ ಜಗತ್ತಾದ ಕಲಿಯುಗದ ಅಂತ್ಯದಲ್ಲಿ ಬರಬೇಕಾಡುತ್ತೆ. ಎರಡನೇದಾಗಿ ಆತ 84 ಜನ್ಮಗಳ ಚಕ್ರವನ್ನ ಪೂರ್ಣಗೊಳಿಸಿದ ಅನುಭವಿ ಆತ್ಮನ ಶರೀರದಲ್ಲಿ ಪ್ರವೇಶಿಸ್ತಾನೆ. ಆ ಶರೀರ ಬಹಳಷ್ಟು ಜನ್ಮಗಳ ನೋವೋ ಸುಖಗಳನ್ನ ಕಂಡು ಅನುಭವಿಯಾಗಿರುತ್ತೆ. ಅಂತಹ ಸಾಧಾರಣ ಶರೀರವನ್ನು ಆರಿಸಿಕೊಳ್ಳೋದು ಪರಮಾತ್ಮನ ನಿರಹಂಕಾರಿತನ ಮತ್ತು ಸರಳತೆಯನ್ನು ತೋರಿಸುತ್ತೆ. ಅಂದ ರಾಜನಾಗಿ ಬರೋದಿಲ್ಲ. ಇಲ್ಲ, ಶಿಕ್ಷಕನಾಗಿ, ತಂದೆಯಾಗಿ, ಮಾರ್ಗದರ್ಶಕನಾಗಿ ಬರ್ತಾನೆ. ಧಾರಣೆಗಾಗಿ ಬಾಬಾ ಕೊಟ್ಟಿರೋ ಮೊದಲನೇ ಪಾಯಿಂಟ್, ನಾವೆಲ್ಲರೂ ಆತ್ಮರೂಪದಲ್ಲಿ ಸಹೋದರರಾಗಿದ್ದೇವೆ. ಈ ಪಾಠವನ್ನು ಪಕ್ಕಾ ಮಾಡ್ಕೊಳ್ಬೇಕು ಮತ್ತು ಮಾಡಿಸಬೇಕಾಗಿದೆ. ಇದು ಕೇಳೋಕೆ ತುಂಬಾ ಸರಳ ಅಲ್ವಾ? ಆದರೆ ಇದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭನಾ? ನೀವ್ ಹೇಳಿದ್ದು ನಿಜ. ಇದು ಜ್ಞಾನದ ಅಡಿಪಾಯ. ಆದ್ರೆ ಇದನ್ನ ಬರೀ ತಲೆಯಲ್ಲಿಟ್ಕೊಂಡ್ರೆ ಸಾಕಾಗಲ್ಲ. ಹೌದು, ಅದನ್ನ ಅನುಭವಿಸ್ಬೇಕು. ಒಂದು ಉದಾಹರಣೆ ತಗೊಳ್ಳೋಣ. ನಾವು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರಿ. ನಮ್ಮ ಅಧಿಕಾರಿ ಬಂದು ನಾವು ಮಾಡಿದ ಕೆಲಸದಲ್ಲಿ 100 ತಪ್ಪು ಕಂಡುಳಿದು ಎಲ್ಲರ ಮುಂದೆ ಸ್ವಲ್ಪ ಕಠಿಣವಾಗಿ ಮಾತಾಡ್ತಾರೆ. ಆ ಕ್ಷಣದಲ್ಲಿ ನಮ್ಮ ಮನಸ್ಸಿಗೆ ಏನಾಗುತ್ತೆ? ಸಹಜವಾಗಿ ಕೋಪ ಬರುತ್ತೆ, ನೋವಾಗುತ್ತೆ, ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ ಅನ್ನೋ ಭಾವನೆ ಬರುತ್ತೆ. ಖಂಡಿತ. ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಆದ್ರೂ ಹೀಗೆ ಮಾತಾಡ್ತಾರಲ್ಲ ಅಂತ ಮನಸ್ಸು ಒದ್ದಾಡುತ್ತೆ. ಹೌದು, ಇದು ದೇಹದ ದೃಷ್ಟಿಕೋನ. ನಾವು ಅವರನ್ನ ಒಬ್ಬ ಅಧಿಕಾರಿ ಅಂತ ನೋಡಿದಾಗ ಅವರ ಪದವಿ, ಅವರ ಮಾತು, ಹೌದು, ಅವರ ನಡತೆ ಎಲ್ಲವೂ ನಮ್ಮೇಲೆ ಪ್ರಭಾವ ಬೀರುತ್ತೆ. ಈಗ ಅದೇ ಕ್ಷಣದಲ್ಲಿ ಬಾಬಾವರ ಈ ಪಾಠವನ್ನ ನೆನಪು ಮಾಡ್ಕೊಳ್ಳೋಣ. ಒಂದೇ ಒಂದು ಸೆಕೆಂಡ್. ಏನು ಅಂತ? ಈ ಶರೀರವನ್ನು ನಡೆಸ್ತಾ ಇರೋ ಚೈತನ್ಯ ಶಕ್ತಿ, ಆ ಆತ್ಮ ನನ್ನ ಸಹೋದರ ಅಂತ ಸಂಕಲ್ಪ ಮಾಡೋಣ. ಆ ಒಂದು ಸಂಕಲ್ಪದಿಂದ ಅಷ್ಟೊಂದು ಬದಲಾವಣೆಯಾಗುತ್ತಾ? ಅದು ಕೇವಲ ಒಂದು ಯೋಚನೆ ಅಲ್ವಾ? ಅದು ಕೇವಲ ಯೋಚನೆ ಅಲ್ಲ, ಅದು ನಮ್ಮ ವೃತ್ತಿಯ ಪರಿವರ್ತನೆ. ಯಾವಾಗ ನಾವು ಅವರನ್ನ ಆತ್ಮ ಸಹೋದರ ದೃಷ್ಟಿಯಿಂದ ನೋಡ್ತೀವೋ ಆಗ ಏನಾಗುತ್ತೆ? ಆಗ ಅವರ ಮಾತುಗಳು ನಮ್ಮನ್ನ ಅಷ್ಟು ಚುಚ್ಚೋದಿಲ್ಲ. ಅವರ ಮಾತುಗಳಿಗಿಂತ ಹೆಚ್ಚಾಗಿ ಆ ಆತ್ಮದ ಮೂಲ ಸ್ವರೂಪದ ಅಲೆಗಳು ನಮ್ಗೆ ಅನುಭವವಾಗಕ್ ಶುರುವಾಗುತ್ತೆ. ಆಗ ಕೋಪದ ಬದಲು ಕರುಣೆ ಬರುತ್ತೆ. ಓಹೋ. ನೋವಿನ ಬದಲು ಸಮರ್ಪಣಾ ಭಾವ ಬರುತ್ತೆ. ಬಹುಶಃ ಇವರ ಮನಸ್ಥಿತಿ ಸರಿಯಿಲ್ಲ, ಇವರು ಯಾವುದೋ ಒತ್ತಡದಲ್ಲಿ ಇರಬಹುದು ಅನ್ನೋ ಶುಭ ಭಾವನೆ ಬರುತ್ತೆ. ದೃಶ್ಯ ಒಂದೇ, ವ್ಯಕ್ತಿಯೊಬ್ರೇ, ಆದರೆ ನಮ್ಮ ದೃಷ್ಟಿ ಬದಲಾದಾಗ ನಮ್ಮ ಸ್ಥಿತಿನೇ ಬದಲಾಗಿ ಹೋಯಿತು. ನಿಖರವಾಗಿ ಇದೇ ನಿಜವಾದ ಪುರುಷಾರ್ಥ. ಇದು ತಕ್ಷಣ ಪ್ರತಿಕ್ರಿಯಿಸೋ ನಮ್ಮ ಹಳೇ ಸಂಸ್ಕಾರವನ್ನ ಬದಲಾಯಿಸೋಕೆ ಒಂದು ಶಕ್ತಿಶಾಲಿ ಯುಕ್ತಿ. ಹೌದು, ಬಾಬಾ ಹೇಳಿದ ಹಾಗೆ ನೆನಪಿನಿಂದಲೇ ಸಂಸ್ಕಾರಗಳು ಪಾವನವಾಗ್ತವೆ. ಹೌದು, ಇದು ಮೊದಲ ಸಾಧನ. ಈಗ ಎರಡನೇ ಸಾಧನಕ್ಕೆ ಬರೋಣ. ಅದು ಇದಕ್ಕೆ ಸಂಬಂಧಿಸಿದ್ದು. ಸರಿ. ಬಾಬಾ ಹೇಳ್ತಾರೆ, 24 ಕ್ಯಾರೆಟ್ನ ಸತ್ಯಚಿಹ್ನ ಆಗಲು ಕರ್ಮ ಅಕರ್ಮ ವಿಕರ್ಮದ ಗೂಹ್ಯಗತಿಯನ್ನು ಬುದ್ಧಿಯಲ್ಲಿಟ್ಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು. ಈ ಕರ್ಮ, ಅಕರ್ಮ ಮತ್ತು ವಿಕರ್ಮ ಇದನ್ನ ನಮ್ಮ ದೈನಂದಿನ ಜೀವನದ ದೃಷ್ಟಿಯಿಂದ ಸ್ವಲ್ಪ ವಿವರಿಸಬಹುದಾ? ಇದು ಕೆಲವೊಮ್ಮೆ ಬಹಳ ತಾತ್ವಿಕ ಅನಿಸುತ್ತೆ. ಖಂಡಿತ, ಇದನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೋದು. ಸತ್ಯಯುಗದಲ್ಲಿ ಆತ್ಮ ಸಂಪೂರ್ಣ ಪಾವನವಾಗಿರುತ್ತೆ. ಸತೋಪ್ರಧಾನ ಸ್ಥಿತಿಯಲ್ಲಿ. ಹೌದು, ದೇಹ ಅಭಿಮಾನ ಅನ್ನೋದೇ ಇರಲ್ಲ. ಹಾಗಾಗಿ ಅಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಅಕರ್ಮ ಆಗುತ್ತೆ. ಅಂದ್ರೆ ಆ ಕರ್ಮಕ್ಕೆ ಯಾವುದೇ ಲೆಕ್ಕಾಚಾರ, ಬಂಧನ ಇರೋದಿಲ್ಲ. ಖಂಡಿತ. ನದಿ ಹರಿದ ಹಾಗೆ, ಹೂ ಅರಳಿದ ಹಾಗೆ ಎಲ್ಲವೂ ಸಹಜ. ಆದ್ರೆ ಕಲಿಯುಗದಲ್ಲಿ ಆತ್ಮ ದೇಹ ಅಭಿಮಾನ ಮತ್ತು 5 ವಿಕಾರಗಳ ವಶದಲ್ಲಿರುತ್ತೆ. ಹಾಗಾದ್ರೆ ಪ್ರತಿಯೊಂದು ಕರ್ಮದ ಹಿಂದೇನೂ ಏನಾದರೂ ಒಂದು. ಹೌದು, ಒಂದು ಸೂಕ್ಷ್ಮ ಅಹಂಕಾರ ಅಥವಾ ಅಪೇಕ್ಷೆ ಇರುತ್ತೆ. ಇದರಿಂದ ಪ್ರತಿಯೊಂದು ಕರ್ಮವೂ ವಿಕರ್ಮ ಅಂದ್ರೆ ಪಾಪಕರ್ಮ ಆಗುತ್ತೆ. ಹಾಗಾದ್ರೆ ನಾವೀಗ ಇರೋ ಈ ಸಂಗಮ ಯುಗದಲ್ಲಿ ನಮ್ಮ ಕರ್ಮಗಳ ಗತಿ ಏನು? ಬಹಳ ಮುಖ್ಯವಾದ ಪ್ರಶ್ನೆ. ಈ ಸಂಗಮ ಯುಗ ನಮ್ಮ ಕರ್ಮದ ಖಾತೆಯನ್ನ ಸರಿಪಡಿಸ್ಕೊಳ್ಳೋಕೆ ಸಿಕ್ಕಿರುವೊಂದು ಸುವರ್ಣಾವಕಾಶ. ಶ್ರೀಮತದ ಆಧಾರದಿಂದ? ಹೌದು. ಈಗ ನಾವು ಯಾವುದೇ ಸಣ್ಣ ಕರ್ಮ ಮಾಡೋ ಮೊದಲು, ಯಾರಿಗಾದ್ರೂ 1 ಲೋಟ ನೀರು ಕೊಡುವಾಗಲೂ, ನಾನು ಈ ಕರ್ಮವನ್ನ ಬಾಬಾರವರ ನೆನಪಿನಲ್ಲಿ ಆತ್ಮಿಕ ದೃಷ್ಟಿಯಿಂದ ಮಾಡ್ತಿದ್ದೀನಾ ಅಂತ ನಮ್ಮನ್ನೇ ನಾವು ಕೇಳ್ಕೊಂಡ್ರೆ, ಹಾಗ ಕರ್ಮ ವಿಕರ್ಮ ಆಗದೆ ಶ್ರೇಷ್ಠ ಕರ್ಮ ಆಗುತ್ತೆ. ನಿಖರವಾಗಿ ಅದು ನಮ್ಮ ಪುಣ್ಯದ ಖಾತೆಯಲ್ಲಿ ಜಮೆ ಆಗುತ್ತೆ. ಹೀಗೆ ದಿನದಿಂದ ದಿನಕ್ಕೆ ನಮ್ಮ ವಿಕರ್ಮಗಳು ಭಸ್ಮವಾಗಿ ನಾವು 24 ಕ್ಯಾರೆಟ್ ಚಿನ್ನದ ಹಾಗೆ ಸತೋಪ್ರಧಾನರಾಗುತ್ತೇವೆ. ಅದ್ಭುತ.
ಈಗ ನಮ್ಮ ಮೂರನೇ ಸಾಧನ ಅಂದ್ರೆ ಇವತ್ತಿನ ವರದಾನದ ಕಡೆಗೆ ಬರೋಣ. ಇದು ಇವತ್ತಿನ ಪರಿಸ್ಥಿತಿಗೆ ಬಹಳ ಬಹಳ ಅವಶ್ಯಕ. ಹೌದು. ಬಾಬಾ ಹೇಳ್ತಾರೆ, ಗಾಬರಿಯಾಗುವ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯವನ್ನು ಮಾಡುವಂಥ ಮಾಸ್ಟರ್ ಜಾನಾಪೂರ್ಣ ಭವ. ಈ ಗಾಬರಿಯಾಗುವ ನೃತ್ಯ ಅಂದ್ರೆ ಏನು? ನಾವೆಲ್ಲರೂ ಈ ನೃತ್ಯದಲ್ಲಿ ಪರಿಣತರಾಗಿದ್ದೀವಿ ಅನಿಸುತ್ತೆ. ಹೌದು. ನಾವೆಲ್ಲರೂ ಈ ನೃತ್ಯವನ್ನ ಚೆನ್ನಾಗಿಯೇ ಬಲ್ಲೆವು. ಹೌದಲ್ವಾ? ಬೆಳಿಗ್ಗೆ ಎದ್ದಾಗ ಮನಸ್ಸು ಖುಷಿಯಾಗಿರುತ್ತೆ. ಯಾರೋ ಫೋನಲ್ಲಿ ಒಂದು ಕೆಟ್ಟ ಸುದ್ದಿ ಹೇಳ್ತಾರೆ, ತಕ್ಷಣ ಮನಸ್ಸು ಡಲ್ ಆಗತ್ತೆ. ಹೌದು. ಸ್ವಲ್ಪ ಹೊತ್ತಾದ್ಮೇಲೆ ಯಾರಾದ್ರೂ ನಮ್ಮನ್ನ ಹೊಗಳಿದ್ರೆ ಮನಸ್ಸು ಮತ್ತೆ ಮೇಲೆ ಹೋಗುತ್ತೆ. ಇದನ್ನ ಗಾಬರಿಯಾಗುವ ನೃತ್ಯ. ಇದೆ. ಒಂದು ಕ್ಷಣದಲ್ಲಿ ಮೇಲೆ, ಇನ್ನೊಂದು ಕ್ಷಣದಲ್ಲಿ ಕೆಳಗೆ. ಬಾಬಾ ಹೇಳ್ತಾರೆ, ಸೆಕೆಂಡಿನಲ್ಲಿ ಏಣಿಯನ್ನಿಳಿಯೋದು, ಸೆಕೆಂಡಿನಲ್ಲಿ ಹತ್ತುವ ಸಂಸ್ಕಾರವನ್ನೀಗ ಪರಿವರ್ತನೆ ಮಾಡಿಕೊಳ್ಳಿ ಅಂತ. ಹಾಗಾದ್ರೆ ಈ ಭಾವನಾತ್ಮಕ ಏರಿಳಿತದಿಂದ ಹೊರಬಂದು ಸದಾ ಆಂತರಿಕ ಖುಷಿಯ ನೃತ್ಯ ಮಾಡೋದು ಹೇಗೆ? ಏನಾದ್ರೂ ದಾರಿ ಇದೆಯಾ? ಖಂಡಿತ್ವಾಗ್ಯೂ. ಬಾಬಾ ಸಮಾಧಾನವನ್ನು ಕೊಡ್ತಾರೆ. ಯಾರು ಮಾಸ್ಟರ್ ಜಾನಾಪೂರ್ಣರಾಗಿರ್ತಾರೋ. ಮಾಸ್ಟರ್ ಜಾನಾಪೂರ್ಣ ಅಂದ್ರೆ ಈ ಸೃಷ್ಟಿ ನಾಟಕದ ಆದಿಮಧ್ಯ ಅಂತ್ಯದ ಜ್ಞಾನ ಯಾರ ಬುದ್ಧಿಯಲ್ಲಿ ನಿಶ್ಚಯ ರೂಪದಲ್ಲಿ ಸ್ಥಿರವಾಗಿರುತ್ತದೆಯೋ ಅವರು ಎಂದಿಗೂ ಗಾಬರಿಯಾಗಲ್ಲ. ಅಂದ್ರೆ ಏನೇ ನಡೆದ್ರೂ ಅದು ನಾಟಕದ ಒಂದು ದೃಶ್ಯ ಮಾತ್ರ, ಮತ್ತು ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿ ಅನ್ನೋ ಆಳವಾದ ನಂಬಿಕೆ. ನಿಖರವಾಗಿ. ಅವರಿಗೆ ಗೊತ್ತು, ಈಗ ನಡೀತಾ ಇರೋ ದೃಶ್ಯ ಕಠಿಣವಾಗಿ ಕಂಡ್ರೂ ಇದರ ಹಿಂದೆ ಕಲ್ಯಾಣ ಅಡಗಿದೆ ಅಂತ. ಬಾಬಾ ಇನ್ನೊಂದು ಸುಂದರ ಯುಕ್ತಿ ಕೊಡ್ತಾರೆ. ನಮ್ಮ ಮುಂದೆ 2 ಕೈಗಳಿವೆ. ಒಂದು ತಂದೆಯ ಕೈ ಅಂದ್ರೆ ಶ್ರೀಮತ, ಇನ್ನೊಂದು ಮಾಯೆಯ ಕೈ ಅಂದ್ರೆ ನಮ್ಮ ಮನಮತ. ಸರಿ. ನಾವು ಯಾವಾಗ ತಂದೆಯ ಕೈ ಹಿಡಿದು ನಡಿತೀವೋ ಆಗ ಖುಷಿಯ ನೃತ್ಯ ಮಾಡ್ತೀವಿ. ಯಾವಾಗ ಆ ಕೈ ಬಿಟ್ಟು ನನಗೆ ಗೊತ್ತು, ನಾನು ಮಾಡಿದ್ದೇ ಸರಿ ಅಂತ ಮನಮತದ ಕೈ ಹಿಡಿತೀವೋ ಆಗ ಗಾಬರಿಯ ನೃತ್ಯ ಶುರುವಾಗುತ್ತೆ. ಹೌದು. ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಬಹಳ ಸ್ಪಷ್ಟವಾಯ್ತು. ಈಗ ಸ್ಲೋಗನ್ ಕಡೆಗೆ ಗಮನ ಹರಿಸೋಣ. ಇವತ್ತಿನ ಸ್ಲೋಗನ್ ಕೂಡ ವರದಾನಕ್ಕೆ ಪೂರಕವಾಗಿದೆ ಅಲ್ವಾ? ಹೌದು. ಯಾರ ಸಂಕಲ್ಪ ಮತ್ತು ಕರ್ಮವು ಮಹಾನ್ ಆಗಿದೆಯೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದಾರೆ. ಮಹಾನ್ ಕರ್ಮ ಅಂತಕ್ಷಣ ಏನೋ ದೊಡ್ಡ ಸೇವೆ ಮಾಡೋದು ಅಂತ ಅನ್ಸುತ್ತೆ. ಹೌದು. ಸಾಮಾನ್ಯವಾಗಿ ಲೌಕಿಕದಲ್ಲಿ ಮಹಾನ್ ಅಂದ್ರೆ ದೊಡ್ಡದು, ಎಲ್ಲರಿಗೂ ಕಾಣೋ ಹಾಗೆ ಇರೋದು ಅಂತ ಅರ್ಥ. ಆದರೆ ಬಾಬಾರವರ ದೃಷ್ಟಿಯಲ್ಲಿ ಮಹಾನ್ ಕರ್ಮದ ವ್ಯಾಖ್ಯಾನವೇ ಬೇರೆ. ಅದು ಬಹಳ ಸೂಕ್ಷ್ಮವಾದದ್ದು. ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮವೂ ನಿಸ್ವಾರ್ಥ ಮತ್ತು ವಿಶ್ವ ಕಲ್ಯಾಣದ ಭಾವನೆಯಿಂದ ಕೂಡಿದ್ರೆ ಅದೇ ಮಹಾನ್ ಕರ್ಮ. ಒಂದು ಸಣ್ಣ ಉದಾಹರಣೆ ಕೊಡ್ಬೋದಾ? ಖಂಡಿತ. ಮನೆಯಲ್ಲಿ ಯಾವುದೋ ವಿಷಯಕ್ಕೆ ಚರ್ಚೆ ನಡೀತಾ ಇದೆ. ವಾತಾವರಣ ಸ್ವಲ್ಪ ಬಿಸಿಯಾಗಿದೆ. ಸರಿ. ಆ ಸಮಯದಲ್ಲಿ ಒಬ್ಬರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಆಗ ನೀವು ಪ್ರತಿಕ್ರಿಯೆ ಕೊಡೋ ಬದಲು ಮೌನವಾಗಿ ಮನಸ್ಸಿನಲ್ಲೇ ಆ ಆತ್ಮಕ್ಕೆ ಶುಭ ಭಾವನೆ ಕಳಿಸ್ತೀರಿ. ಹೊರಗಡಿಂದ ನೀವು ಮೌನವಾಗಿದ್ದೀರಿ, ಆದ್ರೆ ಒಳಗಡೆ ನೀವು ಸಹನೆಯ ಒಂದು ಮಹಾನ್ ಕರ್ಮವನ್ನ ಮಾಡಿದ್ರಿ. ಇದು ದೊಡ್ಡ ಭಾಷಣಗಿಂತಲೂ ಶ್ರೇಷ್ಠ. ಅಂದ್ರೆ ನಮ್ಮ ಆಂತರಿಕ ಸಂಘರ್ಷವನ್ನ ಗೆಲ್ಲೋದೇ ಮಹಾನ್ ಕರ್ಮ. ಹೌದು. ಯಾರು ಹೀಗೆ ತಮ್ಮ ಸಂಕಲ್ಪಗಳನ್ನ ಮಹಾನಾಗಿ ಇರಿಸಿಕೊಳ್ತಾರೋ ಅವರಿಗೆ ಬಾಬಾರವರಿಂದ ಸರ್ವಶಕ್ತಿಗಳು ಸಹಜವಾಗಿ ಸಿಗುತ್ತೆ. ಈಗ ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬರೋಣ. ಅದೇ ಅವ್ಯಕ್ತ ಇಶಾರೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸಾಕಾರ ಮುರಳಿ ನಾವು ಏನು ಮಾಡಬೇಕು ಅಂತ ಹೇಳುತ್ತೆ, ಆದರೆ ಇದು ನಮ್ಮ ಸ್ಥಿತಿಯ ಬಗ್ಗೆ ಮಾತಾಡುತ್ತೆ ಅಲ್ವಾ? ಬಹಳ ಸುಂದರವಾದ ಅಂಶವನ್ನ ಗಮನಿಸಿದ್ರಿ. ಸಾಕಾರ ಮುರಳಿ ನಮ್ಮ ಕರ್ಮವನ್ನ ಸರಿಪಡಿಸಿದ್ರೆ, ಅವ್ಯಕ್ತ ಇಶಾರೆ ನಮ್ಮ ಕರ್ಮಯೋಗಿ ಸ್ಥಿತಿಯನ್ನ ಶ್ರೇಷ್ಠಗೊಳಿಸುತ್ತೆ. ಜೀವನ ಮುಕ್ತ ಸ್ಥಿತಿ ಅಂದ್ರೆ ಅದು ಈ ಜೀವನದಲ್ಲೇ ಕರ್ಮ ಮಾಡ್ತಾ ಮಾಡ್ತಾ ಕರ್ಮದ ಬಂಧನಗಳಿಂದ ಮುಕ್ತವಾಗಿರೋ ಅನುಭವ. ಇದನ್ನ ಸಾಧ್ಯ ಮಾಡಿಕೊಳ್ಳೋದು ಹೇಗೆ? ಕರ್ಮ ಮಾಡ್ತಾ ಇರುವಾಗ ಬಂಧನದಿಂದ ಮುಕ್ತವಾಗಿರೋದು. ಅದಕ್ಕೆ ಬಾಬಾ ಮಾಸ್ಟರ್ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ಸ್ಥಿತಿಯ ಅಭ್ಯಾಸವನ್ನ ಹೇಳ್ತಾರೆ. ಉದಾಹರಣೆಗೆ, ನೀವು ಅಡುಗೆ ಮಾಡ್ತಾ ಇದ್ರಿ ಅನ್ಕೊಳ್ಳಿ. ಆ ಸಮಯದಲ್ಲಿ ನಾನು ಈ ದೇಹದಿಂದ ಅಡುಗೆ ಮಾಡಿಸುತ್ತಿರುವ ಒಬ್ಬ ಚೈತನ್ಯ ಆತ್ಮ, ನಾನು ಈ ನಾಟಕದಲ್ಲಿ ನನ್ನ ಪಾತ್ರವನ್ನ ಶ್ರೇಷ್ಠವಾಗಿ ಮಾಡ್ತಿದ್ದೀನಿ ಅನ್ನೋ ಸ್ಮೃತಿಯಲ್ಲಿರೋದು. ಅಂದ್ರೆ ಕೆಲ್ಸದಲ್ಲಿ ಪೂರ್ತಿ ತೊಡಗಿದ್ರೂ ಮನಸ್ಸು ಅದರಿಂದ ಅಲಿಪ್ತವಾಗಿರೋದು. ಖಂಡಿತ. ಆಗ ಆ ಕರ್ಮದ ಫಲದ ಬಗ್ಗೆ, ರುಚಿಯಾಗಿದೆಯೋ ಇಲ್ಲವೋ, ಯಾರು ಹೊಗಳುತ್ತಾರೆ ಅನ್ನೋ ಚಿಂತೆಯಿಂದ ನೀವು ಮುಕ್ತರಾಗಿರ್ತೀರಿ. ಇದೇ ಜೀವನ ಮುಕ್ತ ಸ್ಥಿತಿ. ಹೌದು. ಬದುಕಿರುವಾಗಲೇ ಬಂಧನಗಳಿಂದ ಮುಕ್ತ. ಇದೇ ಸಂಗಮಯುಗದ ಅತ್ಯುನ್ನತ ಪ್ರಾಪ್ತಿ. ಇವತ್ತಿನ ಮಂಥನದಿಂದ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು. ಧಾರಣೆಯಿಂದ ನಮ್ಮ ದೃಷ್ಟಿಯನ್ನ ಬದಲಾಯಿಸೋದು, ವರದಾನದಿಂದ ನಮ್ಮ ಸ್ಥಿತಿಯನ್ನ ಸ್ಥಿರಗೊಳಿಸೋದು,
ಕರ್ಮದ ನಿಯಮದಿಂದ ನಮ್ಮ ಕರ್ಮವನ್ನ ಶ್ರೇಷ್ಠಗೊಳಿಸೋದು. ಮತ್ತು ಕೊನೆಗೆ ಸಾಕ್ಷಿ ಸ್ಥಿತಿಯಲ್ಲಿ ಕರ್ಮ ಮಾಡಿ ಜೀವನ ಮುಕ್ತ ಸ್ಥಿತಿಯನ್ನ ಅನುಭವಿಸೋದು. ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣ. ಹೌದು. ಈ ಎಲ್ಲ ಅಂಶಗಳನ್ನ ನಮ್ಮ ಸ್ಮೃತಿಯಲ್ಲಿ ಇಟ್ಕೊಳ್ಳಕ್ಕೆ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ಕೊಡೋಣವಾ? ಖಂಡಿತ, ಅದು ಬಹಳ ಸಹಾಯ ಆಗತ್ತೆ. ಹಾಗಾದ್ರೆ ಇವತ್ತು ದಿನವಿಡೀ ನಾವು ಯಾರನ್ನೇ ಭೇಟಿ ಮಾಡಿದ್ರೂ, ಮನೆಯವರಾಗಿರ್ಲಿ, ಹೊರಗಡಿನವರಾಗಿರ್ಲಿ, ಹೌದು, ಅವರ ಜೊತೆ ಮಾತಾಡೋ ಮೊದಲು ಮನಸ್ಸಿನಲ್ಲಿ ಒಂದೇ ಒಂದು ಸೆಕೆಂಡ್ ನಾನು ಆತ್ಮ, ಇವರೂ ಸಹ ನನ್ನ ಆತ್ಮ ಸಹೋದರ ಅನ್ನೋ ಸಂಕಲ್ಪವನ್ನ ಮಾಡಿ ಆಮೇಲೆ ವ್ಯವಹರಿಸೋಣ. ಕೇವಲ 1 ಸೆಕೆಂಡಿನ ಅಭ್ಯಾಸ. ಹೌದು. ಈ ಸಣ್ಣ ಅಭ್ಯಾಸ ನಮ್ಮ ಮಾತು, ನಮ್ಮ ವೃತ್ತಿ, ಆ ವಾತಾವರಣದಲ್ಲಿ ಎಷ್ಟು ದೊಡ್ಡ ಪರಿವರ್ತನೆ ತರುತ್ತೆ ಅಂತ ನಾವೇ ಅನುಭವಿಸೋಣ. ಇದೊಂದು ಅತ್ಯಂತ ಶಕ್ತಿಶಾಲಿ ಅಭ್ಯಾಸ. ನಮ್ಮ ಸಂಕಲ್ಪಗಳೇ ನಮ್ಮ ಪ್ರಪಂಚವನ್ನ ಸೃಷ್ಟಿಸುತ್ತವೆ, ಅಲ್ವಾ? ಖಂಡಿತ. ಹಾಗಾದ್ರೆ ಈ ಶ್ರೇಷ್ಠ ಸಂಕಲ್ಪದೊಂದಿಗೆ ಇವತ್ತಿನ ದಿನವನ್ನ ಆರಂಭಿಸೋಣ. ಬಾಬಾರವರ ಈ ಸಾಧನಗಳನ್ನ ಬಳಸಿ ನಮ್ಮ ಜೀವನವನ್ನ ಒಂದು ಸುಂದರ ಹಬ್ಬವನ್ನಾಗಿ ಮಾಡಿಕೊಳ್ಳೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.